ಯಾರಪ್ಪಯ್ಯ? ಅಲ್ಲ ನೀನು ಹೇಳುವುದು ಯಾರಲ್ಲಿ? ನಾನು ಆಮೇಲೆ ಹೋಗಿ ಬರ್ತೇನೆ. ಅವಳನ್ನ ಸಖಿಯರು ಕರೆದ್ರು. ಹೌದು, ಭಾವ ಮಹಾರಾಜರಲ್ಲಿಗೆ ಹೋದ. ನಮ್ಮನ್ನು ವಿಚಾರಿಸುವುದಕ್ಕೆ ಯಾರೂ ಇಲ್ಲ. ನೀನೇನು ಯೋಚನೆ ಮಾಡಬೇಡ. ಅವನಿಗೆ ರಾಜಕೀಯ, ಇವಳಿಗೆ ಸಖಿಯರ ಒತ್ತಡ, ನಿನಗೆ ಯಾರೂ ಇಲ್ಲ ಅಂತ ತಿಳಿಬೇಡ. ನಿನಗೆ ಮಾವನೇ ಗಟ್ಟಿ. ಹೌದಾ? ನಾನಿದ್ದೇನೆ ನೋಡು. ಕೆಲವಷ್ಟು ವಿಷಯ ಅವರಿಂದ ಕೇಳಿ ತಿಳಿಯುವುದಕ್ಕಾಗಲಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುವುದು ಅನಿವಾರ್ಯ. ಏನು? ಈಗ ನಮ್ಮಲ್ಲಿ ಮದುವೆಯಾದ ಹೊಸತರಲ್ಲಿ ನವದಂಪತಿಗಳು ಕೆಲವಷ್ಟು ದೇವಸ್ಥಾನಗಳಿಗೆ ಹೋಗಿ ಬರುವುದೊಂದು ಕ್ರಮ ಇತ್ತು. ಆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀರಾ? ಹೇಳಿದ ಸ್ಥಳಗಳಿಗೆಲ್ಲ. ಲಕ್ಷ್ಮೀನಾರಾಯಣ ಗುಡಿಗೆ ಹೋಗಿದ್ದೇವೆ. ಆಂಜನೇಯ ಸ್ವಾಮಿ ಮಂದಿರಕ್ಕೆ ಪೂಜೆ ಸಲ್ಲಿಸಿ ಆಯ್ತು. ಮಹಾಗಣಪತಿ ದೇವಾಲಯಕ್ಕೆ ಹೋಗಿ ಬಂದಿದ್ದೇವೆ. ಶಿವ ಮಂದಿರಕ್ಕೆ ಅಲ್ಲಿಯೂ ಆಯ್ತು. ಅಲ್ಲಿ ಇಲ್ಲಿ ಅದು ಇದು ಇದು ಸ್ಮಶಾನ ಕಾಳಿಕಾ ಮಂದಿರಕ್ಕೆ ಅಲ್ಲಿ ಹೋಗಬೇಕು ಅಂತ ಯಾರು ಸೂಚಿಸ್ಲಿಲ್ಲ, ಹೋಗ್ಲಿಲ್ಲ. ಸರ್ವನಾಶ ಆಗಿ ಹೋಯ್ತು ಮಗನೇ, ಸರ್ವನಾಶ ಆಗಿ ಹೋಯ್ತು. ಏನಾಯ್ತು? ನಮ್ಮ ನಾಡಿನ ಸಂಪೂರ್ಣ ರಕ್ಷಣೆ ಇರುವುದೇ ಆ ಮಹಾಕಾಳಿಯ ಕೈಯಲ್ಲಿ. ಅವಳು ಒಲಿದಳು ಅಂತಾದ್ರೆ ಏನನ್ನು ಅನುಗ್ರಹಿಸಿಯಾಳು, ಮುನಿದರೆ ನಮ್ಮ ನಾಡನ್ನೇ ಭಸ್ಮ ಮಾಡಿಬಿಟ್ಟಾಳು. ಅಲ್ಲ, ನಿನಗಿದನ್ನು ಯಾರೂ ಸೂಚನೆ ಕೊಡಲಿಲ್ಲ, ಯಾರೂ ಹೇಳಲಿಲ್ಲ. ಮದುವೆ ಮಾಡಿಸಿದ ಪುರೋಹಿತರು ಈ ಮಾತನ್ನು ಹೇಳಲಿಲ್ವಾ? ಹೇಳಲಿಲ್ಲ. ಅವ್ರು ಯಾಕೆ ಹೇಳ್ತಾರೆ? ಮದುವೆ ಮುಗಿದ ಮೇಲೆ ದಕ್ಷಿಣೆ ಸಿಕ್ಕಿದ್ರೆ ಸಾಕು, ಯಾರ ಮನೆ ಹಾಳು ಬಿದ್ದೋದ್ರೆ ಅವ್ರಿಗೇನು. ಆಮೇಲೆ ನಿನ್ನ ಅತ್ತೆಯೂ ಸೂಚನೆ ಕೊಡ್ಲಿಲ್ವೇನೋ? ಕೊಡ್ಲಿಲ್ಲ ಮಾವ. ಮಗಳ ಮದುವೆಯಲ್ಲಿ ಹೊಸ ಸೀರೆ, ಜರಿ ಸೀರೆ ಉಟ್ಕೊಂಡು ಚಪ್ರ ತುಂಬಾ ದಾಸ ಬಾಸ ನಡೆದು ಬಿಟ್ಲೇನೋ. ಅಂತೂ ಈ ಮದುವೆಯಾದ 4 ದಿವಸದ ಒಳಗಾಗಿಯೇ ಈ ಕಾರ್ಯ ಆಗಬೇಕಿತ್ತು, ಪೂಜೆ ಸಲ್ಲಿಸಬೇಕಿತ್ತು. ಯೋಚಿಸುವಂತಹ ಅಗತ್ಯ ಇಲ್ಲ ಮಾವಯ್ಯ. ಮದುವೆಯಾಗಿ ಇವತ್ತು 4ನೇ ದಿವಸ, ಇನ್ನೂ ಹೋಗ್ಲಿಕ್ಕೆ ಅವಕಾಶ ಉಂಟಲ್ಲ. ಜೈ ರಕ್ತೇಶ್ವರಿ, ಭದ್ರಕಾಳಿ, ಮಹಂಕಾಳಿ, ಜಗನ್ಮಾತೆ, ನೀನೇ ದೊಡ್ಡವಳು, ನೀನೇ ದೊಡ್ಡವಳು. ಇವತ್ತೇ 4ನೆಯ ದಿವಸ. ಹಾಗಾದ್ರೆ ಪೂಜಾ ಪರಿಕರಗಳೊಂದಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬರಬೇಕು. ದಂಪತಿ ಸಮೇತ. ಉಳಿದ ದೇವಸ್ಥಾನಗಳಿಗೆಲ್ಲ ದಂಪತಿ ಸಹಿತರಾಗಿ ಹೋಗುವುದು ರೂಢಿ. ಇಲ್ಲಿಗೆ ಮಾತ್ರ ವರನೇ ಹೋದದ್ದು ಬಿಟ್ರೆ ವಧು ಹೋದದ್ದು ಎಲ್ಲಿಯೂ ನಮಗೆ ಉದಾಹರಣೆ ಸಿಗುವುದಿಲ್ಲ. ಸರಿ, ನನ್ನ ಮದುವೆಯಲ್ಲೂ ನಾನು ಒಬ್ಬನೇ ಹೋಗಿ ಬಂದದ್ದು. ಆದ್ರಿಂದ ನೀನು ಏಕಾಂಗಿಯಾಗಿ ಹೋಗಿ. ನಮೋ ನಮಃ. ನೇಸರಂಬುದು ಗಿಳಿವ ಸಮಯದಿ ಕಾಳಿಕಾಲಯಕ್ಕೆ ಬಹನೋರ್ವ ಅವನ ಮುಖವನ್ನ ನೋಡದೆ ಕತ್ತರಿಸಿ ಸ್ಮಶಾನ ಕಾಳಿ ದೇವಾಲಯಕ್ಕೆ. ಯಾರು ಹೇಳಿದ್ರು? ಮಾವಯ್ಯ ಹೇಳಿದ್ರು. ಅಯ್ಯೋ, ನನ್ನ ಅಪ್ಪಯ್ಯನ ಮರಳ ಇರಲಿ, ಮಹಾರಾಜರಿಗೆ ಅಗತ್ಯವಾಗಿ ನಿನ್ನನ್ನು ಕಾಣಲೇಬೇಕು. ಆದ್ರೆ ಪೂಜೆ ನಿನ್ನಲ್ಲಿ ಭೇದ ಇಲ್ಲ. ನಿನ್ನ ಪರವಾಗಿ ಪೂಜೆಯನ್ನು ನಾನು ಸಲ್ಲಿಸಿ ಬರ್ತೇನೆ. ಮಹಾರಾಜರಲ್ಲಿ ನೋಡು. ಶೂರನೇ
ಸಲುವಾಗಿ ಹಾ. ನಿನಗೆ ನಾನು ಹೇಳಿದವ ಹೌದು. ಎಲ್ಲಿ ಹೋಗಿದ್ದೆ? ಏನಿದು ಮೆರವಣಿಗೆ? ನಿಮ್ಮ ಆಳತಿಯಂತೆ ಪೂಜಿಸುವುದಕ್ಕಾಗಿ ಹೊರಟಂತಹ ಸಂದರ್ಭದಲ್ಲಿ ಹಾ. ಭಾವನಾದಂತಹ ಮದನ ಸಿಕ್ಕಿದ್ರು. ಆಮೇಲೆ ಅಗತ್ಯವಾದಂತಹ ಮಾತುಕತೆ ಉಂಟಂತೆ. ಹಾ. ಆದ ಕಾರಣದಲ್ಲಿ ಅಗತ್ಯವಾಗಿ ಬರಬೇಕು ಎನ್ನುವ ಹಾಗೆ ಮಹಾರಾಜರ ಕರೆಯದ ಮೇರೆಗೆ ಹಾ. ಅಲ್ಲಿಗಾಗಿ ಹೋದವ ನಾನು. ಏನಾಯ್ತಲ್ಲಿ? ಅಷ್ಟೇ ಅಲ್ಲ, ಚಂಪಕಮಾಲಿನಿಯನ್ನ ಮದುವೆ ಮಾಡಿಕೊಡುವುದರ ಜೊತೆಗಾಗಿ ಹಾ. ಪಟ್ಟದ ಕತ್ತಿಯನ್ನು ನನಗೆ ಅನುಗ್ರಹಿಸಿದ್ರು. ಪಟ್ಟಾಭಿಷೇಕ, ಹೌದು. ಮದುವೆ. ಹಾ. ಈ ಭರದಲ್ಲಿ ಹಾ. ಕಾಳಿಕಾ ಮಾತೆಯ ಪೂಜೆಯನ್ನು ಕೈ ಬಿಟ್ಟಿಯೇನೋ? ಪೂಜೆಗೆ ಲೋಪ ಆಗಲಿಲ್ಲ. ಯಾಕೆ? ನನ್ನ ಬದಲಾಗಿ ಭಾವ ಮದನ ಹೋಗಿದ್ದಾರೆ. ಮದನವಾದದ್ದು ಮಗನೇ ನಿನ್ನನು ಮಡು ಈ ಜಗದುಳು ಹಗೆಗೆ ಮೂಳಿಗನಾಗಿ ಜೀವಿಸೆ ಮಗನೇ 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 ನಿನ್ನನು ಮಡು ಈ ಜಗದುಳು ಹಗೆಗೆ ಮೂಳಿಗನಾಗಿ ಜೀವಿಸೆ ನಗಳೆ ಶಿವೆ ಮತ್ತೊಂಬತ್ತಂಗರು ಸುಡಲಿ ತೇಗವಿದು ಮಗನೇ 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 ಮದನ ಮದನ ಮಗನೇ ಮಗನೇ ಎನ್ನುವ ನಿನ್ನ ಅಪ್ಪನ ಬಾಯಿಗೆ ಮಣ್ಣು ಬಿದ್ದು ಹೋಯ್ತು ಮಗನೇ. ಅಲ್ಲದೆ ಇದ್ರೆ ನಿನ್ನ ಬದುಕಿನ ಏಳಿಗೆಯನ್ನು ಬಯಸಿ ನಿನ್ನ ವಿಜೃಂಭಣೆಯನ್ನ ಕಾಣಬೇಕು ಎಂಬ ಉದ್ದೇಶದಿಂದ ನಾನು ಮಾಡಿದ ಕಾರ್ಯ ಎಲ್ಲ ನನಗೆ ತಿರುವಾಯಿತು ಮಗನೇ. ಈ ದಿವಸ ನಿನ್ನನ್ನೇ ಕೊಲ್ಲಿಸಿದ ಪಾಪಿಯಾದೆ ನಾನು. ನಿನ್ನ ಹೆಗಲ ಮೇಲೆ ನನ್ನ ಹೆಣ ಹೋಗಬೇಕಿತ್ತು, ಆದರೆ ನನ್ನ ಹೆಗಲ ಮೇಲೆ ನಿನ್ನ ಹೆಣ ಹೋಗುವಂತಹ ದುರ್ಧರ ಸ್ಥಿತಿ ಬಂತಲ್ಲ ಮಗನೇ. ಇದನ್ನು ನೋಡಿ ನಗಳೆ ಶಿವೆ. ಹಗೆಗಳು ನನ್ನನ್ನು ನೋಡಿ ಕೈತಟ್ಟಿ ನಗಲಾರರ? ಇಲ್ಲ, ನೀನೆಲ್ಲಿರ್ತೀಯೋ ಅಲ್ಲಿಗೆ ನಾನು ನಿನ್ನ ಜೊತೆಯಾಗಿ ಬಂದೆ ಬಂದೆ ಕಾಣುವ ಶಿಲಾಸ್ತಂಭಕ್ಕೆ ತಲೆಯನ್ನು ಹೊಡೆದುಕೊಂಡು ಒಳಬೇಡ ವಿಷಯ, ಸಮಾಧಾನ ಮಾಡಿಕೊ. ಸತ್ತವರಿಗಾಗಿ ಅತ್ತರೆ ಅತ್ತವರು ನಾಳೆ ನಾವು ಸಾಯರೆ. ಇದೋ ಲೋಕದ ಜೀವನವನ್ನ ರಕ್ಷಿಸುವಂತಹ ಜಗಜ್ಜನನಿ ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ಎನ್ನುವಂತಹ ವಿಶ್ವಾಸ ಭರವಸೆ ನನಗುಂಟು. ಅವಳನ್ನು ಸ್ತುತಿಸಿದ್ದೇ ಹೌದಾದ್ರೆ ಖಂಡಿತವಾಗಿ ನಮ್ಮ ಪಾಲಿಗೆ ಒಳ್ಳೆಯದನ್ನು ಮಾಡ್ತಾಳೆ. ಹಾಗಾಗಿ ಅವಳನ್ನೇ ಸ್ತುತಿಸೋಣ ಬಾ. ಶಂಕರಿ ಸತ್ಪದಾಶಿತ ಜನಕಿಂಕರಿ ಮಾಣಿಕ್ಯ ಮಗುಡಾಲಂಕರಿ ಸರ್ವಶಕ್ತಿ ದುರಂದರಿ ಓಂಕಾರಿ ಶಂಖ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಶಂಖ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ವರವಿರುದಾಂಕಿತೆ 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 ಶಂಕಾಲಂಕೃತ ತುದಿ ಪಂಕಜಾಕ್ಷಿ ಕುಂಕುಮಾಂಕಿತಾದರ್ಶಿ ಕಾಳಿಕಾಂಬೆ ಸಾವಜಗಮನ ಸುಂದ್ರಾಮಚಿತ ಚರಣ ಕಾಳಿಕಾಂಬೆ. ಜಗಜ್ಜನನಿ, ನೋಡಿದೆಯಾ ಇಲ್ಲಿರುವಂತಹ ಭೀಕರವಾದಂತಹ ದೃಶ್ಯವನ್ನ? ನನ್ನ ಮಾವ ಹಾಗೂ ಭಾವ ನಿರ್ಜೀವವಾಗಿ ಬಿದ್ದುಕೊಂಡಿದ್ದಾರೆ. ಕಾರಣ ಇದು, ಈ ಸಂದರ್ಭದಲ್ಲಿ ನಾನು ಅಧಿಕಾರದಾಹಿಯಾಗಿ ಅಧಿಕಾರವನ್ನು ಪಡೆಯಲು ಸುಖವಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದೇನೆ ಎನ್ನುವಂತಹ ಲೋಕಾಪವಾದ ನನಗೆ ಬರುವಂತಹ ಸಾಧ್ಯತೆ ಉಂಟಲ್ಲ. ಅಮ್ಮ, ಅನವರ್ತವು ನಿನ್ನನ್ನು ಪೂಜಿಸುತ್ತಾ ಆರಾಧಿಸುತ್ತಾ ಇರುವವ ನಾನು. ನನ್ನ ಮಾವ ಭಾವನನ್ನ ಬದುಕಿಸಿ ಬರುವಂತಹ ಅಪವಾದವನ್ನು ತಪ್ಪಿಸು ತಾಯಿ, ತಪ್ಪಿಸು. ಇಲ್ಲ ಇಲ್ಲ,
ನೀನು ಶಿಲೆಯಲ್ಲಿದ್ದವಳು. ನಿನಗೆ ನನ್ನ ಮಾತು, ನನ್ನ ಕರೆ ಎನ್ನುವುದು ಕೇಳಿಸ್ಲಿಲ್ಲ. ಕಾರಣ ನೀನು ರಕ್ತ ಪಿಪಾಸಿ. ನನ್ನ ಪಾವ ಹಾಗೂ ಪಾವನ ರಕ್ತ ನಿನಗೆ ಸಾಕಾಗಲಿಲ್ಲ ಅಂತಾದ್ರೆ ಇದು ನನ್ನ ತಲೆಯನ್ನೇ ಕಳೆದುಕೊಳ್ಳುವ ಮುಖ್ಯವಾಗಿ. ಧೀರ ಕಡಿಯದಿರು ಖಂಡವನೀಗ, ಧೀರ ಕಡಿಯದಿರು ಖಂಡವನೀಗ, ಧೀರ ಕಡಿಯದಿರು ಕಡಿಯದಿರು. ಧೀರ ನಿನ್ನಯ ಭಾವ ಭಕ್ತಿಗೆ ಸೂರ್ಯ ಓಡುತ್ತ ಸಾರಿ ಬಂದೆನು. ಧೀರ ನಿನ್ನಯ ಭಾವ ಭಕ್ತಿಗೆ ಸೂರ್ಯ ಓಡುತ್ತ ಸಾರಿ ಬಂದೆನು. ಪೋರ ಪ್ರಾಯದ ನೀರಿ ಪೋಪಡೆ ಕೂರಸಿಯ ನೀನೇರಿ ಸಿರ್ಪೆಯ ಧೀರ, ಓಹೋ ಧೀರ, ಓಹೋ ಧೀರ ಕಡಿಯದಿರು. ಚಂದ್ರಹಾಸ, ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಕ್ಕೆ ಮುಂದಾಗಬೇಡ. ಇದು ನಿನ್ನ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ. ಬೇಕಾದಂತಹ ವರವನ್ನ ಕೇಳು, ನೀಡ್ತೇನೆ. ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ನೀರ್ವರನು ನೀ ಬದುಕಿಸು. ಹೌದಮ್ಮ, ಸತ್ತವರ ನೀರ್ವರನು ನೀ ಬದುಕಿಸು. ಚಿತ್ತ ಜಲಪಿತ ಭಕ್ತಿಯನ್ನಯ ಚಿತ್ತದೊಳು ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ನೀರ್ವರನು ನೀ ಬದುಕಿಸು. ಆ ಆ ಆ ಅಮ್ಮ ಜಗಜ್ಜನನಿ, ಚಂದ್ರಹಾಸ, ಮೊದಲಾಗಿ ಪಾದಕಾನತನಾಗ್ತಾ ಇದ್ದೇನೆ. ಮೈದುವರಿದಿಲ್ಲ ನನ್ನ ಮಾತನ್ನ ಕೇಳಿ. ಅಮ್ಮ, ಸತ್ತು ಬಿದ್ದಿರುವಂತ ನನ್ನ ಮಾವ ಹಾಗೂ ಭಾವನನ್ನ ಬದುಕಿಸಿಕೊಡು. ಅಷ್ಟೇ ಅಲ್ಲ, ನನ್ನ ಬದುಕಿನುದ್ದಕ್ಕೂ ಹರಿಯ ನಾಮಸ್ಮರಣೆ ಯಾವತ್ತೂ ನನ್ನ ನಾಲಿಗೆಯಲ್ಲಿ ನಲಿದಾಡುವಂತೆ ಆಶೀರ್ವದಿಸಮ್ಮ, ಆಶೀರ್ವದಿಸು. ಮಗು ಚಂದ್ರಹಾಸ, ನಿನ್ನ ಮನನಿಶ್ಚೆಯಂತೆಯೇ ಆಗಲಿ. ನಮೋ ಇದೆಲ್ಲ ಏನಿರುವುದಾಗಿ ನಿಮಗೆ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೀವಿಬ್ಬರು ಸತ್ತು ಬಿದ್ದಿದ್ರಿ ಈ ಆಲಯದಲ್ಲಿ. ನಿಮ್ಮನ್ನು ಹುಡುಕಿ ನಾವು ಓಡೋಡಿ ಬಂದದ್ದು. ಬಿದ್ದಿರುವಂತ ನಿಮ್ಮನ್ನು ಕಂಡು ದುಃಖಿತರಾಗಿ ಆದೆವು ನಾವು. ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಮುಂದಾದ್ರು ನಮ್ಮವರು. ಅಷ್ಟು ಹೊತ್ತಿಗೆ ದೇವಿ ಒಲಿದು ನಿಂತು ಏನು ಬೇಕು ಅಂತ ಕೇಳಿದವಾಗ ವರರೂಪವಾಗಿ ನಿಮ್ಮಿಬ್ಬರ ಪ್ರಾಣವನ್ನು ನಮ್ಮವರು ಪಡೆದಿದ್ದಾರಪ್ಪ. ಚಂದ್ರಹಾಸ, ಆ, ನಿನ್ನನ್ನ ಕೊಲ್ಲುವುದಕ್ಕಾಗಿ ನಾನೆಷ್ಟೇ ಪ್ರಯತ್ನಿಸಿದರೂ ಸಹ ಆ, ಕೊನೆಗೂ ನಿನ್ನಿಂದಲಾಗಿ ನಾನು ನನ್ನ ಮಗ ಬದುಕಬೇಕಾಯಿತು. ಹ್ಮ್. ಆ ಜಗನ್ಮಾತೆಯ ದಿವ್ಯ ದರ್ಶನ ಭಾಗ್ಯ ನಿನ್ನ ಪಾಲಿಗೆ ಲಭ್ಯವಾಗಿದೆ ಎನ್ನುವುದರ ಅರ್ಥ ಹಾ. ನೀನೊಬ್ಬ ಪುಣ್ಯಾತ್ಮ ಎನ್ನುವುದು. ನತದೃಷ್ಟರಾಗಿರುವಂತಹ ನಮಗೆ ಮಾತ್ರ ಆ ಮಾತೆಯ ದಿವ್ಯ ದರ್ಶನ ಪ್ರಾಪ್ತವಾಗಲಿಲ್ಲ. ಏನಿದ್ದರೂ ನಿನ್ನ ಹಿರಿದಾದಂತಹ ವ್ಯಕ್ತಿತ್ವದ ಎದುರುಗಡೆಯಲ್ಲಿ ಹಾ. ನಾನು ಕುಬ್ಜ ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾ ಇದ್ದೇನೆ. ನನ್ನ ಅಕ್ಷಮ್ಯ ಅಪರಾಧವನ್ನ ಮಾವ, ಹಿರಿಯವರು ನೀವು. ನಮಸ್ಕಾರ ಮಾಡುವಂತಹ ಸ್ಥಾನದಲ್ಲಿದ್ದವರಲ್ಲ, ನಮಗೆ ನಿರ್ದೇಶಿಸುವಂತಹ ಸ್ಥಾನದಲ್ಲಿದ್ದವರು. ಮಾವ, ಚಂದ್ರಹಾಸನ ಎನ್ನುವಂತಹ ಒಂದು ಬಂಗಾರದ ತುಂಡು ಪ್ರಪಂಚದಲ್ಲಿ ಈ ರೀತಿಯಾಗಿ ಬೆಳೆಯುವುದಕ್ಕೆ ಕಾರಣ ನಿಮ್ಮ ಕಾರ್ಯವೈಖರಿಯ ಹೊರತಾಗಿ ಮತ್ತೇನೂ ಅಲ್ವೇ ಅಲ್ಲ. ಇದು ಮಾತೆಯ ದರ್ಶನ ನನ್ನ ಪಾಲಿಗೆ ಆಯಿತು ಎನ್ನುವಲ್ಲಿ ನಾನು ಪುಣ್ಯಾತ್ಮ ಎನ್ನುವ ಹಾಗೆ ನಿರ್ಣಯಿಸುವ ಹಾಗಿಲ್ಲ. ಮಾತೆಯ ಕಾರಣದಿಂದಲೇ ನೀವು ಬದುಕನ್ನ ಕಂಡವರಿದ್ದೀರಿ ಎಂಬಾಗ ನಿಮ್ಮ ನಿರ್ದೇಶನವು ನಿಮ್ಮ ಬದುಕು ಮಾತೆಗೆ ಇಷ್ಟ ಎನ್ನುವ ಹಾಗೆ ಅರ್ಥ ಅಲ್ಲವೇ? ಹಾಗಾಗಿ ಎಲ್ಲವುದಕ್ಕೂ ಕಾರಣೀಕರ್ತಳಾದಂತಹ ಅವಳನ್ನ ಭಜಿಸಿದರೆ, ಆರಾಧಿಸಿದರೆ ಬದುಕಿನಲ್ಲಿ ಸುಖ ಸಮಾಧಾನವನ್ನು ಕಂಡುಕೊಳ್ಳಬಹುದು ಎನ್ನುವ ಹಾಗೆ ಹೊರತಾಗಿ ನಾನೇನು ಅನ್ಯಥಾ ಅಲ್ಲವೇ ಅಲ್ಲ. ಚಂದ್ರಹಾಸ, ಮಾವ, ನಿನ್ನ ದೊಡ್ಡತನದ ದೊಡ್ಡ ಮಾತಿದು. ಏನಿದ್ದರೂ ಹಾ. ರಾಜಕೀಯ ವ್ಯವಹಾರದಲ್ಲಿ ನಾನು ಬೇಡದಿದ್ದ ಕಾರ್ಯವನ್ನು ನಡೆಸಿದವ ಎನ್ನುವುದು ನನಗಿದೆ. ಹಾ. ಆ ಕೀಳರಿಮೆ ಇರುವುದರಿಂದಲೇ ಇನ್ನು ಮುಂದೆ ಆ ವೃತ್ತಿ ನನಗೆ ಹೇಳಿಸಿದ್ದಲ್ಲ. ಅರ್ಥಾತ್ ರಾಜಕೀಯದಿಂದ ನಿವೃತ್ತನಾಗಬೇಕು ಎನ್ನುವ ದೃಢ ಸಂಕಲ್ಪಕ್ಕೆ ನಾನು ಬಂದಿದ್ದೇನೆ. ನಾನು ವಾನಪ್ರಸ್ಥವನ್ನು ಸೇರಿಕೊಳ್ಳುತ್ತೇನೆ. ಈ ಕಡೆಯಲ್ಲಿ ನೋಡು,
ಈ ನನ್ನ ಮಗ ಅವನನ್ನ ಸ್ವಲ್ಪ ಸುಧಾರಿಸುವ ಸಂಪೂರ್ಣ ಹೊಣೆಗಾರಿಕೆ ನಿನಗೇ ನೀಡ್ತಾ ಇದ್ದೇನೆ. ಮಾವಯ್ಯ, ಹ. ಈ ಸಂದರ್ಭದಲ್ಲಿ ವಾನಪ್ರಸ್ಥಕ್ಕೆ ಹೋಗುವಂತಹ ಮನಸ್ಸನ್ನು ನೀವು ಮಾಡಬಾರದು. ನಿಮ್ಮ ನಿರ್ದೇಶನ ಎನ್ನುವುದು ನಮ್ಮ ಪಾಲಿಗೆ ಯಾವತ್ತೂ ಅಗತ್ಯವಾಗಿರ್ತದೆ. ಹ. ಹಾಗಾಗಿ ನೀವು ಇಲ್ಲಿಯೇ ಇದ್ದು ಹ. ನಮ್ಮ ಬದುಕನ್ನು ನಿರ್ದೇಶಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇವೆ. ಮಗನೇ, ಆ, ಏನಿದ್ದರೂ ಹ್ಮ್. ಈಗ ಈ ಭಾವನ ಮಾತು ನಮಗೆ ಮಾನ್ಯ. ಸರಿ. ಹಾಗಾಗಿ ಆ. ಸಂತೋಷವನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆದದ್ದು ಚಂದ್ರಹಾಸನ ತ್ಯಾಗದಿಂದ. ಆ. ಹಾಗಾಗಿ ಲೋಕಮುಖಕ್ಕೆ ಅದೊಂದು ಮುಂದಿನ ಚರಿತ್ರೆಯಾಗಿ ಮಾರ್ಪಡಬೇಕು. ಆ. ಆ ಸಂತೋಷವನ್ನ ಆ. ಮನೆಗೆ ಹೋಗಿ ಅನುಭವಿಸೋಣ. ಆದೀತ. ಬನ್ನಿ.